ರಾಜ್ಯದಲ್ಲಿ ಹೃದಯಾಘಾತಕ್ಕೆ ಸಂಬಂಧಪಟ್ಟಂತೆ ಮರಣ ಮೃದಂಗ ಮುಂದುವರಿತಾ ಇದೆ. ಕೊಡಗು ಜಿಲ್ಲೆಯಲ್ಲೂ ಕೂಡ ಹಾರ್ಟ್ ಅಟ್ಯಾಕ್ಗೆ ಮಹಿಳೆಯೊಬ್ಬರ ಸಾವಾಗಿರೋದರ ಡೀಟೇಲ್ಸ್ ಸಿಗ್ತಾ ಇದೆ. ಕುಶಾಲನಗರದ 58 ವರ್ಷದ ಸುಮಾ ಸಾವನ್ನಪ್ಪಿದ್ದಾರೆ. ನಿನ್ನೆ ಬೆಳಗ್ಗೆ ಮನೆಯಲ್ಲೇ ಸುಮಾ ಕುಸಿದು ಬಿದ್ದಿದ್ದಾರೆ. ಇಬ್ಬರು ಮಕ್ಕಳು ಹಾಗೂ ಪತಿಯನ್ನ ಸುಮಾ ಆಗಲಿರೋದ ಡೀಟೇಲ್ಸ್ ಕೂಡ ಸಿಗ್ತಾ ಇದೆ. 58 ವರ್ಷದ ಸುಮಾ ಲೋ ಬಿಪಿಯಿಂದ ಏನಾದರೂ ಬಳಲ್ತಾ ಇದ್ರ ಅನ್ನೋ ಒಂದು ಇನ್ಫಾರ್ಮೇಶನ್ ಮಾತ್ರ ನಮಗೆ ಬೇಕಾಗಿದೆ. ಇಲ್ಲಿ ಇದು ಕೇಸು ಹೃದಯಾಘಾತಕ್ಕೆ ಸಂಬಂಧಪಟ್ಟಂತೆ ಅಂತ ಅಂತಿದ್ದಾರೆ. ಬಟ್ ನೆನಪಿರಲಿ, ಈ ಹೃದಯಾಘಾತ, ಶುಗರ್ ಮತ್ತು ಬಿ ಪಿ ಒಂದಕ್ಕೊಂದು ಕನೆಕ್ಷನ್ ಇರುವಂತಹ ಡಿಸಾರ್ಡರ್ಸ್ ಅಥವಾ ಡಿಸೀಸು. ಮೃತ ಸುಮಾ ಅವ್ರನ್ನ ಕೂಡ ಗಮನಿಸ್ತಾ ಇದ್ದೀರಾ. 58 ವರ್ಷ ವಯಸ್ಸು, 50 ದಾಟಿತ್ತು ಅನ್ನೋದು ತಿಳಿದು ಬರ್ತಾ ಇದೆ. ಹೆಲ್ತ್ ಕಡೆ ಗಮನ ಕೊಟ್ಟಿದ್ರಾ, ಬೇರೆ ಬೇರೆ ಆರೋಗ್ಯ ಸಮಸ್ಯೆಗಳಿಗೆ ಚಿಕಿತ್ಸೆಯನ್ನು ಪಡ್ಕೊಳ್ತಾ ಇದ್ರಾ, ಅಥವಾ ಹಿಂದೆ ಏನಾದರೂ ಆರೋಗ್ಯ ಸಮಸ್ಯೆ ಕಾಣಿಸ್ಕೊಂಡಿತ್ತಾ ಹಾರ್ಟ್ ರಿಲೇಟೆಡು, ಎಲ್ಲ ಮಾಹಿತಿ ಇನ್ನಷ್ಟೇ ಸಿಗಬೇಕಾಗಿದೆ. ಹಾಸನದ ಸರಣಿ ಹೃದಯಾಘಾತ ಸಂಬಂಧಪಟ್ಟಂತೆ ಇಂದು ರಾಜ್ಯ ಸರ್ಕಾರಕ್ಕೆ ರಿಪೋರ್ಟ್ ಸಬ್ಮಿಟ್ ಆಗಲಿದೆ. ಜಯದೇವ ಆಸ್ಪತ್ರೆಗೆ ತನಿಖಾ ತಂಡ ಆಗಮಿಸಲಿದೆ. ಸಂಜೆ 5 ಗಂಟೆಗೆ ಆರೋಗ್ಯ ಸಚಿವರಿಗೆ ವರದಿಯನ್ನು ಸಬ್ಮಿಟ್ ಮಾಡ್ತಾರಂತೆ. 3 ಮಾದರಿಯಲ್ಲಿ ಈ ತನಿಖೆಯನ್ನು ಮಾಡಿದ್ದಾರೆ ವೈದ್ಯರ ತಂಡ ಅಥವಾ ತಜ್ಞರ ತಂಡ ಅನ್ನೋದು ತಿಳಿದು ಬರ್ತಾ ಇದೆ. 3 ಮಾದರಿ ಅಂದರೆ ಏನು ಅನ್ನೋದನ್ನ ಕೂಡ ಹೇಳ್ತೀವಿ. 3 ಟೈಪ್ಸ್ ಆಫ್ ಸ್ಟಡೀಸ್ ಆಗಿದೆಯಂತೆ ಮೇಲ್ನೋಟಕ್ಕೆ. ಸೊ ತಜ್ಞರ ವರದಿಯಲ್ಲಿ ಏನಿದೆ ಅಂತ ನೋಡೋದಾದರೆ, ಹಾಸನದ ಹೃದಯಾಘಾತದ ಬಗ್ಗೆ ಯಾವ ಕಾರಣಕ್ಕಾಗ್ತಾ ಇದೆ ಅನ್ನೋ ನಿಗೂಢತೆಗೆ ಸಂಬಂಧಪಟ್ಟಂತೆ ತಜ್ಞರ ವರದಿ ಸಿದ್ಧ ಆಗಿದೆ. ಮೃತಪಟ್ಟ 27 ಜನರ ಮೇಲೆ ತಜ್ಞರ ತಂಡ ಒಂದು ಅಧ್ಯಯನ ಮಾಡಿದೆ. 23 ಜನರ ಮೇಲೆ ತಜ್ಞರ ತಂಡ ಅಧ್ಯಯನ ಮಾಡಿದೆ. 23 ಜನರಲ್ಲಿ 5 ಮಂದಿಗೆ ಹಾರ್ಟ್ ಅಟ್ಯಾಕೇ ಆಗಿಲ್ಲ ಅನ್ನೋ ವಿಚಾರ ಗೊತ್ತಾಗ್ತಾ ಇದೆ. ಅಂದರೆ ಉಳಿದಿದ್ದು 17 ಜನ. 5 ಜನರ ಮೇಲೆ ಬೇರೆ ಬೇರೆ ಕಾರಣಗಳಿಂದ ಮೃತಪಟ್ಟಿರೋದು ಗೊತ್ತಾಗ್ತಾ ಇದೆ. 5 ಜನ ಬೇರೆ ಬೇರೆ ಕಾರಣದಿಂದ ಮೃತಪಟ್ಟಿರೋದು ಗೊತ್ತಾಗ್ತಾ ಇದೆ. ಮೃತಪಟ್ಟ 23 ಜನರಲ್ಲಿ 7 ಜನರ ಮರಣೋತ್ತರ ಪರೀಕ್ಷೆ ಆಗಿದೆ. 7 ಜನ. ಆ 7 ಜನರಲ್ಲಿ 2 ಮಾತ್ರ ಹೃದಯಾಘಾತ ಆಗಿದೆ. ಹಾಗಾದರೆ ಉಳಿದಿದ್ದನ್ನ ಹೇಗೆ ಸೇರಿಸ್ತಾ ಇದ್ದಾರೆ ಇವರು ಹೃದಯಾಘಾತದ ಪ್ರಕರಣ ಅಂತ ಗೊತ್ತಾಗ್ತಾ ಇಲ್ಲ. ಇದನ್ನೇ ನಾವು ಹೇಳ್ತಾ ಇರೋದು. ಫಸ್ಟ್ ಕಾಲಮ್ನಲ್ಲೇ ತೆಗೆದು ಹೃದಯಾಘಾತ ಅಂತ ಬರೆದು ಬಿಡ್ತಾರೆ. ಜನಕ್ಕೆ ಪ್ಯಾನಿಕ್ ಕ್ರಿಯೇಟ್ ಆಗ್ತಾ ಇದೆ, ಅದನ್ನು ಫಸ್ಟ್ ಸ್ಟಾಪ್ ಮಾಡಬೇಕು ವೈದ್ಯರು ಅಂತ. 5 ಜನರ ಮರಣೋತ್ತರ ಪರೀಕ್ಷೆಯ ವರದಿಗೆ ಇನ್ನೂ 10 ದಿನ ಬೇಕು. ಸೊ ಇಷ್ಟು ಕೇಸ್ನಲ್ಲಿ 2 ಮಾತ್ರ ಕಾರ್ಡಿಯಾಕ್ ಅರೆಸ್ಟ್ ಅನ್ನೋದು ಗೊತ್ತಾಗ್ತಾ ಇದೆ. ಕೇಸ್ ಸ್ಟಡಿ ಅಷ್ಟೇ ಮಾಡಿ ವರದಿ ಕೊಡೋದಕ್ಕೆ ತಜ್ಞರು ರೆಡಿಯಾಗಿದ್ದಾರೆ. ಅಂದರೆ ಯಾರ್ಯಾರ ವಯಸ್ಸು ಎಷ್ಟಾಗಿತ್ತು, ಆರೋಗ್ಯ ಸಮಸ್ಯೆ ಇತ್ತಾ, ಅವ್ರ ಜೀವನ ಶೈಲಿ ಹೆಂಗಿತ್ತು, ಅವ್ರ ಫಿಸಿಕ್ ಹೇಗಿತ್ತು, ಹಾರ್ಟಿಗೆ ರಿಲೇಟೆಡ್ ಆಗಿ ಹೆಲ್ತ್ ಹಿಸ್ಟ್ರಿ ಏನು ಹೇಳ್ತು, ಇದನ್ನೆಲ್ಲ ಕೂಡ ಕಲೆಕ್ಟ್ ಮಾಡಿದ್ದಾರೆ. ಸ್ಯಾಂಪಲ್ ಆಫ್ ಕೋರ್ಸ್ ತುಂಬ ಚಿಕ್ಕದು. 23 ಜನರನ್ನ ಕನ್ಕ್ಲೂಡ್ ಮಾಡಿ ಒಂದು ಅಧ್ಯಯನ ಆಗುತ್ತೆ ಅಂದರೆ ತುಂಬ ಚಿಕ್ಕದದು. ಅದರಿಂದ ಏನೋ ಕನ್ಕ್ಲೂಷನ್ಗೆ ಬರೋಕ್ಕಾಗಲ್ಲ, ತೀರ್ಮಾನಕ್ಕೆ ಬರೋಕ್ಕಾಗಲ್ಲ. ಆದರೆ ಇಂಪಾರ್ಟೆಂಟ್. ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಲೋಕೇಶ್, ಡೆತ್ ಆಡಿಟ್ ಅನ್ನ ಸರ್ಕಾರ ಮಾಡಿಸ್ದಂಗಿದೆ ಇಷ್ಟು ಜನರ ಕೈಯಲ್ಲಿ. ಬಟ್ ನಂಗೆ ಪ್ರಶ್ನೆ ಇರೋದು, ಈಗ ಹೃದಯಾಘಾತದಿಂದ ಉಳಿದವರು ಸಾವನ್ನಪ್ಪಿಲ್ಲ ಅನ್ನೋದಾದ್ರೆ, ಈಗ 7 ಜನರಲ್ಲಿ 2 ಮಾತ್ರ ಹೃದಯಾಘಾತ, ಇನ್ನು 5 ಜನ ಬೇರೆ ಬೇರೆ ಕಾರಣಗಳಿಂದ ಸಾವನ್ನಪ್ಪಿದ್ದಾರೆ ಅಂದರೆ, ಆ ಸಾವುಗಳನ್ನ ಹೃದಯಾಘಾತದ ಸಾವು ಅಂತ ಯಾಕೆ ಹಾಗಾದ್ರೆ ಫಸ್ಟೇ ಡಿಕ್ಲೇರ್ ಮಾಡ್ತಿದ್ದಾರೆ ವೈದ್ಯರು? ಸ್ವಲ್ಪ ಅವಸರದ ನೀತಿ ಕೂಡ ಈಗ ಇಡೀ ರಾಜ್ಯಾದ್ಯಂತ ಪ್ಯಾನಿಕ್ ಕಾರಣ ಆಗ್ತಾ ಇದೆಯಾ ಅಂತ? ಖಂಡಿತ ಇದು ಪ್ಯಾನಿಕ್ಗೆ ಕಾರಣ ಆಗ್ತಾ ಇದೆ. ಜೊತೆಗೆ ಯಾಕೆ ಸಡನ್ ಆಗಿ ಹಾರ್ಟ್ ಅಟ್ಯಾಕ್ ಅಂತೇಳಿ ಘೋಷಣೆ ಮಾಡಿದ್ರು ಅನ್ನುವಂಥ ಪ್ರಶ್ನೆ ಕೂಡ ಮೂಡ್ತಾ ಹೋಗುತ್ತೆ. ಅದರಲ್ಲಿ ಪ್ರಮುಖವಾಗಿ ಆಸ್ಪತ್ರೆಗೆ ಬರುವ ಮಾರ್ಗ ಮಧ್ಯದಲ್ಲೇ ಕೆಲವೊಂದಷ್ಟು ಡೆತ್ ಆಗಿದ್ದಾವೆ. ಅವುಗಳನ್ನ ಹಾರ್ಟ್ ಅಟ್ಯಾಕ್ ಅಂತ ಹೇಳಿ ಸೃಷ್ಟಿ ಮಾಡಿದ್ದಾರೆ ಅನ್ನುವಂಥದ್ದು ತಜ್ಞರು ಹೇಳ್ತಾ ಇರುವಂಥದ್ದು. ಜೊತೆಗೆ ಆಸ್ಪತ್ರೆಗೆ ಹೋಗ್ದೇ ಮನೆ ಒಳಗಡೆ ಕೂಡ ಸಡನ್ ಆಗಿ ಡೆತ್ ಆಗಿರುವಂಥ ಕೇಸ್ಗಳಿದ್ದಾವೆ. ಅದನ್ನು ಹಾರ್ಟ್ ಅಟ್ಯಾಕ್ ಅಂತೇಳಿ ಇವರು ಪರಿಗಣನೆಗೆ ತೆಗೆದುಕೊಂಡು ಬಿಟ್ಟಿದ್ದಾರೆ. ಇದೆಲ್ಲವನ್ನು ಕೂಡ ಪರಿಗಣಿಸಿ ತಜ್ಞರ ತಂಡ ಕುಟುಂಬಸ್ಥರ ಮನೆಗಳಿಗೆ ಭೇಟಿ ಕೊಟ್ಟು ಅವರಿಂದ ಮಾಹಿತಿಯನ್ನು ಪಡ್ಕೊಂಡು ಅವರ ಮೆಡಿಕಲ್ ಹಿಸ್ಟ್ರಿಗಳನ್ನು ಕಲೆಕ್ಟ್ ಮಾಡಿದಂಥ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಜನ ಹೃದಯಾಘಾತಕ್ಕೆ ಬಲಿ ಆಗಿಲ್ಲ ಎನ್ನುವಂಥದ್ದು ಕೂಡ ಪತ್ತೆ ಆಗಿದೆ. ಬೇರೆ ಕಾರಣಕ್ಕೆ ಅವರು ಸಾವನ್ನಪ್ಪಿದ್ದಾರೆ ಎನ್ನುವಂಥದ್ದು ಕೂಡ ಈಗ ಗೊತ್ತಾಗ್ತಾ ಇರುವಂಥದ್ದು. ಈಗಷ್ಟೇ ಬಂದ ಮಾಹಿತಿಯ ಪ್ರಕಾರ 24 ಜನರ ಮೇಲೆ ತನಿಖಾ ತಂಡ ಅಧ್ಯಯನ ಮಾಡಿದೆ. ಆ 24 ಜನರಲ್ಲಿ
7 ಜನರದ್ದು ಮರಣೋತ್ತರ ಪರೀಕ್ಷೆ ಆಗಿದೆ. ಆ ಮರಣೋತ್ತರ ವರದಿ ಬಂದಿರುವಂಥದ್ದು ಮಾತ್ರ ಇಬ್ಬರದು. ಅದರಲ್ಲಿ ಇಬ್ಬರದು ಕೂಡ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತೇಳಿ ಮರಣೋತ್ತರ ಪರೀಕ್ಷೆ ವರದಿಯಲ್ಲಿ ಉಲ್ಲೇಖ ಆಗಿದೆ. ಉಳಿದಂತೆ 24 ಜನರಲ್ಲಿ ನಾನ್ ಹಾರ್ಟ್ ಅಟ್ಯಾಕ್, ಹೃದಯಾಘಾತ ಆಗೇ ಇಲ್ಲ ಅಂತೇಳಿ 5 ಮಂದಿ ಇದ್ದಾರೆ ಎನ್ನುವಂಥದ್ದು ಈಗ ಮಾಹಿತಿ ಲಭ್ಯ ಆಗಿದೆ. ಆ ತನಿಖಾ ತಂಡ ಇನ್ನೇನು ಜಯದೇವ ಆಸ್ಪತ್ರೆಗೆ ಆಗಮಿಸಿ ಈಗ ವರದಿಯನ್ನು ಜಯದೇವ ಆಸ್ಪತ್ರೆ ನಿರ್ದೇಶಕರಿಗೆ ಕೊಡಲಿಕ್ಕೆ ಈಗ ಹೊರಟಿರುವಂಥದ್ದು. ಈಗ ಎಲ್ಲ ಮಾಹಿತಿಯನ್ನು ಕ್ರೋಢೀಕರಣ ಮಾಡಿಕೊಂಡು ಸರ್ಕಾರಕ್ಕೆ ವರದಿ ಕೊಟ್ಟಿದ್ದಾರೆ. ಸರ್ಕಾರದ ಆರೋಗ್ಯ ಸಚಿವರು ಇನ್ನು ಸಂಜೆ ಒಳಗಡೆ ಸುದ್ದಿಗೋಷ್ಠಿಯನ್ನು ಮಾಡಿ ಏನು ಕಾರಣ, ತನಿಖಾ ತಂಡ ಸೃಷ್ಟಿ ಮಾಡಿರುವಂಥ ತನಿಖೆಯಲ್ಲಿ ಯಾವೆಲ್ಲ ವರದಿ ಬಯಲಾಗಿದೆ ಅನ್ನೋದನ್ನ ಈಗ ಪ್ರಕಟಣೆಯನ್ನು ಹೊರಡಿಸ್ತಾರೆ. ಸದ್ಯಕ್ಕೆ ಇಲ್ಲಿ ಗೊತ್ತಾಗ್ತಾ ಇರುವಂಥದ್ದು ನಾನ್ ಹಾರ್ಟ್ ಅಟ್ಯಾಕ್ ಕೇಸ್ಗಳು ಕೂಡ ಹಾರ್ಟ್ ಅಟ್ಯಾಕ್ ಅಂತ ಹೇಳಿ ಬಿಂಬಿಸಿದ್ದಾರೆ ಅನ್ನುವಂಥ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ ಅನ್ನುವಂಥದ್ದು ಗೊತ್ತಾಗ್ತಿದೆ. ಮಮತಾ, ಆಲ್ ರೈಟ್, ಧನ್ಯವಾದ ಲೋಕೇಶ್. ಇದು ಕೇವಲ ವೈದ್ಯರ ಕಣ್ತಪ್ಪಿನಿಂದ ಆಗಿದೆ ಅಂತ ನನಗೆ ಅನಿಸ್ತಾ ಇಲ್ಲ. ಮೆಡಿಕಲ್ ಮಾಫಿಯಾ ಕೆಲಸ ಮಾಡ್ತಾ ಇದೆಯಾ ಅನ್ನೋ ಪ್ರಶ್ನೆ ಕೂಡ ಬರ್ತಾ ಇದೆ. ಸುಮ್ಮನೆ ಯಾಕೆ ಹಾಗಾದ್ರೆ ಡಿಕ್ಲೇರ್ ಮಾಡಿದ್ರು?